ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಜುಲೈ 23 ಮತ್ತು ಜುಲೈ 24 ಮತ್ತು ಜುಲೈ 22 ಪ್ರಮುಖವಾಗಿರುವಂಥ ಕರೆಂಟ್ ಅಫೇರ್ಸನ್ನು ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. SDA, FDA, PC, PSI, HSTR ಮತ್ತು KSಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು ಅಂತೇಳಿ. ಮೊದಲನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇದೆ ಅಂದರೆ, ಇತ್ತೀಚೆಗೆ NIELIT ಸೆಮಿಕಂಡಕ್ಟರ್ ಕೌಶಲ್ಯ ಅಭಿವೃದ್ಧಿಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಎಲ್ಲಿ ಸ್ಥಾಪಿಸಲಿದೆ? ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಎಲ್ಲಿ ಸ್ಥಾಪಿಸಲಿದೆ? ವೆರಿ ಇಂಪಾರ್ಟೆಂಟ್ ಆಗಿರುವಂಥ ನೋಡ್ರಿ. ಎಲ್ಲಿ ಅಂತಂದ್ರೆ ಅಹಮದಾಬಾದ್ ಮತ್ತು ಗುವಾಹಟಿಯಲ್ಲಿ ಸ್ಥಾಪಿಸಲಿದೆ. ಎರಡನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ CBN ಬೆಂಗಳೂರಿನ ದೆಹಲಿ ಮತ್ತು ಕೊಚ್ಚಿಯಿಂದ 12 ಕೋಟಿ ಮೌಲ್ಯದ ಟ್ರಾಮಾಡೋಲ್ ಮಾತ್ರೆಗಳನ್ನು ಯಾವ ಕಾರ್ಯಾಚರಣೆಯಡಿ ವಶಪಡಿಸಿಕೊಂಡಿದೆ? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇತ್ತೀಚೆಗೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಬೆಂಗಳೂರಿನ ದೆಹಲಿ ಮತ್ತು ಕೊಚ್ಚಿಯಿಂದ 12 ಕೋಟಿ ಮೌಲ್ಯದ ಟ್ರಾಮಾಡೋಲ್ ಮಾತ್ರೆಗಳನ್ನು ಯಾವ ಕಾರ್ಯಾಚರಣೆಯಡಿ ವಶಪಡಿಸಿಕೊಂಡಿದೆ? ಆಪರೇಷನ್ ವಜ್ರ ಸರಿಯಾದ ಉತ್ತರ ನೋಡ್ರಿ. ಆಪರೇಷನ್ ವಜ್ರ ಎಂಬುದು ಸರಿಯಾಗಿರುವಂಥ ಉತ್ತರ. ಮೂರನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಭಾರತದ 99ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ? ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಭಾರತದ 99ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ? ಸರಿಯಾಗಿರುವಂಥ ಉತ್ತರ ರತ್ನಾವೆಲ್ ವಿ ಎಸ್ ಅಂತೇಳಿ. ನಾಲ್ಕನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ 68.80 ಕಿಲೋಮೀಟರ್ ಉದ್ದದ ಬೆಲ್ವಾ ಮಿನಾಪುರ್ ಲಿಂಕ್ ಕಾಲುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಯಾವುದು ಸರಿಯಾಗಿದೆ ಉತ್ತರ ಬಿಹಾರದಲ್ಲಿ ಉದ್ಘಾಟಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಐದನೇ ಪ್ರಶ್ನೆ, ಇತ್ತೀಚೆಗೆ CDSCO ಕ್ಯುಡೆಂಗಾ ಲಸಿಕೆ ಅನುಮೋದನೆ ನೀಡಿದೆ. ಇದು ಯಾವ ರೋಗದ ವಿರುದ್ಧ ಪರಿಣಾಮಕಾರಿಯಾಗಿದೆ ಅಂತಂದ್ರೆ ಡೆಂಗ್ಯೂ ವಿರುದ್ಧ. ಯಾವುದು? ಡೆಂಗ್ಯೂ ರೋಗ ನೋಡ್ರಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ವಿಶ್ವ ಕೃತಕ ಬುದ್ಧಿಮತ್ತೆ ಸಹಕಾರ ಸಂಸ್ಥೆಯನ್ನು ಯಾವ ದೇಶ ಆರಂಭಿಸಿದೆ? ಇತ್ತೀಚೆಗೆ ವಿಶ್ವ ಕೃತಕ ಬುದ್ಧಿಮತ್ತೆ ಸಹಕಾರ ಸಂಸ್ಥೆಯನ್ನು ಯಾವ ದೇಶ ಆರಂಭಿಸಿದೆ ಅಂತಂದ್ರೆ ಚೀನಾ ದೇಶ ಆರಂಭಿಸಿದೆ ನೋಡ್ರಿ. ಸರಿಯಾಗಿರುವಂಥ ಉತ್ತರ ಚೀನಾ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಏಳನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾರತದ ಮೊದಲ ಇಮರ್ಸಿವ್ ಭಾಷಾ ಸಂಗ್ರಹಾಲಯ ಶಬ್ದಲೋಕವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ? ಎಲ್ಲಿ ಅಂತಂದ್ರೆ ಕೋಲ್ಕತ್ತಾ ನೋಡ್ರಿ. ಸರಿಯಾಗಿರುವಂಥ ಉತ್ತರ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಿದ್ದಾರೆ. ಎಂಟನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾದ ಬಸಿರು ದಿಯೋಮಾಯೆ ಪಾಯೆ ಅವರನ್ನು ಇಕೋವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ? ಯಾವುದಂತಂದ್ರೆ ಸೆನೆಗಲ್. ಸರಿಯಾಗಿರುವಂಥ ಉತ್ತರ ಸೆನೆಗಲ್ ನೋಡ್ರಿ. ಒಂಬತ್ತನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಂದ್ರೆ ಹರ್ಜಿತ್ ಸಿಂಗ್ ಗ್ರೇವಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಹತ್ತನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾಗಿರುವಂಥ ಉತ್ತರ ಅಜಿತ್ ದೋವಲ್ ನೋಡ್ರಿ. ಅಜಿತ್ ದೋವಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಜುಲೈ 23 ಪ್ರಚಲಿತ ಘಟನೆಗಳು ನೋಡ್ತಾ ಹೋಗೋಣ. ಇತ್ತೀಚೆಗೆ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯಲ್ಲಿ
ಸಭೆ ಎಲ್ಲಿ ಆರಂಭವಾಗಿದೆ? ಇತ್ತೀಚೆಗೆ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಎಲ್ಲಿ ಆರಂಭವಾಗಿದೆ ಅಂತಂದ್ರೆ ಚಂಡೀಗಢದಲ್ಲಿ ಆರಂಭವಾಗಿದೆ ನೋಡ್ರಿ. ಎಲ್ಲಿ? ಚಂಡೀಗಢ. ಎರಡನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ರಾಷ್ಟ್ರೀಯ ಧ್ವಜ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಯಿತು? ಜುಲೈ 22ರಂದು ಆಚರಣೆಯನ್ನು ಮಾಡಲಾಯಿತು. ಇತ್ತೀಚೆಗೆ ಯಾವ ರಾಜ್ಯದ ಖ್ವಾಡಾ ಸೌರ ಉದ್ಯಾನದಲ್ಲಿ ಭಾರತದ ಮೊದಲ 100 ಮೆಗಾವ್ಯಾಟ್ ವ್ಯಾನಡಿಯಂ ಫ್ಲೋ ಬ್ಯಾಟರಿ ಯೋಜನೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಅಂತಂದ್ರೆ ಎಲ್ಲಿ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ AI ಆಧಾರಿತ ಪಕ್ಷಿಧಾಮವನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ? ಮಹಾರಾಷ್ಟ್ರ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಭಾರತದ ಮೊದಲ AI ಕೃತಕ ಬುದ್ಧಿಮತ್ತೆ ಆಧಾರಿತ ಪಕ್ಷಿಧಾಮವನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಗುತ್ತದೆ. 2026ರಲ್ಲಿ ಗ್ಲಾಸ್ಗೋದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟವು ಯಾವ ಆವೃತ್ತಿಯಾಗಿದೆ ಅಂತಂದ್ರೆ 23ನೇ ಆವೃತ್ತಿಯಾಗಿದೆ ನೋಡ್ರಿ. 2026ರಲ್ಲಿ ಗ್ಲಾಸ್ಗೋದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟವು ಯಾವ ಆವೃತ್ತಿಯಾಗಿದೆ ಅಂತಂದರೆ 23ನೇ ಆವೃತ್ತಿಯಾಗಿದೆ. 6ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಬಾಂಗ್ಲಾದೇಶವು ಯಾವ ದೇಶದೊಂದಿಗೆ ಟೈಗರ್ ಟೈಟ್ನಿಂಗ್ ಎಂಬ ಜಂಟಿ ಸೇನಾ ಅಭ್ಯಾಸವನ್ನು ಆರಂಭಿಸಿದೆ ಅಂತಂದ್ರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನದೊಂದಿಗೆ. 7ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತಂದ್ರೆ ಫ್ರಾನ್ಸ್ ದೇಶ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಪ್ರಶ್ನೆ. ಇತ್ತೀಚೆಗೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತಂದ್ರೆ ಫ್ರಾನ್ಸ್. 8ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಭಾರತವು WTO ಮೀನುಗಾರಿಕೆ ಸಬ್ಸಿಡಿ ಒಪ್ಪಂದದ ಎಷ್ಟನೇ ಸದಸ್ಯ ರಾಷ್ಟ್ರವಾಗಿದೆ? 123ನೇ ಸದಸ್ಯ ರಾಷ್ಟ್ರ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇತ್ತೀಚೆಗೆ ಭಾರತವು WTO ಮೀನುಗಾರಿಕೆ ಸಬ್ಸಿಡಿ ಒಪ್ಪಂದದ ಎಷ್ಟನೇ ಸದಸ್ಯ ರಾಷ್ಟ್ರವಾಗಿದೆ ಅಂತಂದರೆ 123ನೇ ರಾಷ್ಟ್ರ. 9ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ 2026ರ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಯಾರಂತಂದ್ರೆ ಅಲಿರೇಜಾ ಫಿರೋಜಾ. 10ನೇ ಪ್ರಶ್ನೆ ನೋಡ್ರಿ, ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಪ್ರತಿಭಟಿಸುವ ಹಕ್ಕು ಒಳಗೊಂಡಿದೆ? ಅನುಚ್ಛೇದ 19, ಆರ್ಟಿಕಲ್ 19. ಭಾರತ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಪ್ರತಿಭಟಿಸುವ ಹಕ್ಕು ಒಳಗೊಂಡಿದೆ ಅಂತಂದರೆ ಅನುಚ್ಛೇದ 19. ಇನ್ನು ಜುಲೈ 24ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ನೋಡ್ರಿ, ಆಯುಷ್ ಆಹಾರದಿಂದ ಪ್ರೇರಿತ ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಉತ್ತೇಜಿಸಲು ಪ್ರಕೃತಿ ಕೆಫೆಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಗಿದೆ ಅಂತಂದ್ರೆ ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿದೆ ನೋಡ್ರಿ. 2ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಭಾರತದ 3 ಸೇನೆಗಳ ಮಹಿಳೆಯರಿಂದ ಮಾತ್ರ ಕೂಡಿದ ಮೊದಲ ನೌಕಾಯಾನ ತಂಡವು ವಿಶ್ವ ಪ್ರದಕ್ಷಿಣೆ ಮಾಡಿ ದಾಖಲೆ ನಿರ್ಮಿಸಿದ ಅಭಿಯಾನ ಯಾವುದು ಅಂತಂದ್ರೆ ಸಮುದ್ರ ಪ್ರದಕ್ಷಿಣಾ ಅಂತೇಳಿ. ಸಮುದ್ರ ಪ್ರದಕ್ಷಿಣಾ. ಇತ್ತೀಚೆಗೆ ಭಾರತದ 3 ಸೇನೆಗಳ ಮಹಿಳೆಯರಿಂದ ಮಾತ್ರ ಕೂಡಿದ ಮೊದಲ ನೌಕಾಯಾನ ತಂಡವು ವಿಶ್ವ ಪ್ರದಕ್ಷಿಣೆ ಮಾಡಿ ದಾಖಲೆ ನಿರ್ಮಿಸಿದ ಅಭಿಯಾನ ಯಾವುದು ಅಂತಂದರೆ ಸಮುದ್ರ ಪ್ರದಕ್ಷಿಣಾ. ನೆಕ್ಸ್ಟ್ ನೋಡ್ರಿ 3ನೇ ಪ್ರಶ್ನೆ, 99.6% ವಿದ್ಯುತ್ಕೃತ ಬ್ರಾಡ್ಗೇಜ್ ರೈಲು ಜಾಲದೊಂದಿಗೆ ಭಾರತವು ಜಾಗತಿಕವಾಗಿ ವಿದ್ಯುತ್ಕೃತ ರೈಲ್ವೆ ಜಾಲದಲ್ಲಿ ಯಾವ ಸ್ಥಾನದಲ್ಲಿದೆ ಅಂತಂದರೆ 2ನೇ ಸ್ಥಾನದಲ್ಲಿದೆ ನೋಡ್ರಿ. ಎಷ್ಟು? 2ನೇ ಸ್ಥಾನ. 4ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಮೊದಲ ಬಾರಿಗೆ AAROH ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತಂದರೆ ಕಲ್ಲಿದ್ದಲು ಸಚಿವಾಲಯ ನೋಡ್ರಿ. ಇತ್ತೀಚೆಗೆ ಮೊದಲ ಬಾರಿಗೆ AAROH ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತಂದರೆ ಕಲ್ಲಿದ್ದಲು ಸಚಿವಾಲಯ. 5ನೇ ಪ್ರಶ್ನೆ ನೋಡ್ರಿ, ಭಾರೀ ಕೈಗಾರಿಕಾ ಸಚಿವಾಲಯದ PLI ಆಟೋ ಯೋಜನೆಯಡಿ 66 ಉತ್ಪಾದನಾ ಘಟಕಗಳೊಂದಿಗೆ ಯಾವ ರಾಜ್ಯವು ದೇಶದಲ್ಲಿ ಮೊದಲ ಸ್ಥಾನ ಪಡೆದಿದೆ ಅಂತಂದ್ರೆ ಮಹಾರಾಷ್ಟ್ರ. ಎಷ್ಟನೇ ಸ್ಥಾನ? ಯಾವುದು? ಯಾವ ರಾಜ್ಯ? ಮಹಾರಾಷ್ಟ್ರ ನೋಡ್ರಿ. 6ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಅಮೆರಿಕವು ಯಾವ ಅರಬ್ ದೇಶದೊಂದಿಗೆ ಶಾಂತಿಯುತ ಅಣು ಸಹಕಾರ ಒಪ್ಪಂದ ಮಾಡಿಕೊಂಡಿದೆ?
ಪೀಸ್ಫುಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ ಅಂತಂದರೆ ಸೌದಿ ಅರೇಬಿಯಾದೊಂದಿಗೆ. ಇತ್ತೀಚೆಗೆ ಅಮೆರಿಕವು ಯಾವ ಅರಬ್ ದೇಶದೊಂದಿಗೆ ಶಾಂತಿಯುತ ಅಣು ಸಹಕಾರ ಒಪ್ಪಂದ ಮಾಡಿಕೊಂಡಿದೆ ಅಂತಂದರೆ ಸೌದಿ ಅರೇಬಿಯಾದೊಂದಿಗೆ. ಏಳನೇ ಪ್ರಶ್ನೆ ನೋಡ್ರಿ, ರಾಷ್ಟ್ರೀಯ ಪ್ರಸಾರ ದಿನ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ 2026 ಯಾವ ದಿನ ಆಚರಿಸಲಾಯಿತು ಅಂತಂದರೆ 23 ಜುಲೈ. ಯಾವಾಗ? 23 ಜುಲೈ ಎಂದು ಆಚರಣೆಯನ್ನು ಮಾಡಲಾಯಿತು. 8ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ನೀತಿ ಆಯೋಗದ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಂದರೆ ಅನುರಾಗ್ ಜೈನ್. ಯಾರು? ಅನುರಾಗ್ ಜೈನ್ರನ್ನು ನೇಮಕ ಮಾಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಪ್ರಶ್ನೆ. ಅನುರಾಗ್ ಜೈನ್ರನ್ನು ನೇಮಕ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ, MMA ಏಷ್ಯನ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಸಂಗ್ರಾಮ್ ಸಿಂಗ್ ನೋಡ್ರಿ. ಯಾರು? ಸಂಗ್ರಾಮ್ ಸಿಂಗ್. ಕೊನೆಯ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇ-ಕಾಮರ್ಸ್ ಕೌನ್ಸಿಲ್ ಆಫ್ ಇಂಡಿಯಾಯನ್ನು ಎಲ್ಲಿ ಆರಂಭಿಸಿದೆ ಅಂತಂದ್ರೆ ಬೆಂಗಳೂರು ನೋಡ್ರಿ. ಎಲ್ಲಿ ಅಂತಂದ್ರೆ ಬೆಂಗಳೂರಿನಲ್ಲಿ ಆರಂಭಿಸಿದೆ. ಓಕೆ, ಇಲ್ಲಿಯವರೆಗೆ ಏನಂತಂದ್ರೆ ಈ ಒಂದು ವಿಡಿಯೋದಲ್ಲಿ SD, FD, PC, PSI ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ನಾವೆಂತಾರೆ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳನ್ನು ಅಧ್ಯಯನವನ್ನು ಮಾಡಿದೆವು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕರೆಂಟ್ ಅಫೇರ್ಸ್ಗಳನ್ನು ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಧನ್ಯವಾದಗಳು.